ದೇವ ದಾಸರಿಲ್ಲದೆ ಇಲ್ಲ ವಿಜಯ ವಿಠಲ ಬಲ. ಇವತ್ತು ವಿಶ್ವ ಯೋಗ ದಿನಾಚರಣೆ. ಮೈತ್ರೇಯಿ ಕನ್ನಡ ಮಹಿಳಾ ಹರಿದಾಸ ಟ್ರಸ್ಟ್ ಮತ್ತು DSS ಜ್ಞಾನದೀಪ ಸಂಸ್ಥೆಯ ಸಹಯೋಗದಲ್ಲಿ ಇಂದು ವಿಶ್ವ ಯೋಗ ದಿನಾಚರಣೆಯನ್ನು ಆಚರಿಸಲಿದ್ದೇವೆ. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಂತಹ ಶ್ರೀಯುತ ನಿತಿನ್ ಕೊಹ್ಲಿಯವರನ್ನು ವೇದಿಕೆಗೆ ಆಹ್ವಾನಿಸುತ್ತೇವೆ. ಹಾಗೆಯೇ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಡಾಕ್ಟರ್ ನಗೋತ್ತಮ್ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತೇವೆ. ಮತ್ತು DSS ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀಮತಿ ಗೀತಾ ಅವರನ್ನು ಕೂಡ ಆಹ್ವಾನಿಸುತ್ತೇವೆ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ದೀಪ ಪ್ರಜ್ವಾಲನೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಲತಾ ಒಟ್ಟಿಗೆ ಎಲ್ಲರಿಗೂ ಶುಭೋದಯ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಇದು ಮೈತ್ರೇಯಿ ನಮೋ ಗೀತೆ. ಇದನ್ನ ನಾನೇ ರಾಗ ಸಂಯೋಜನೆ ಮಾಡಿ ಹಾಡ್ತಾ ಇದ್ದೀನಿ. ನಮೋ 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 ಮೈತ್ರೇಯಿ ಮುನಿಪದಕ್ಕೆ, ನಮೋ 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 ಮಂತ್ರದುಷ್ಟಾರಣಿಗೆ, ನಮೋ 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 ಮೈತ್ರೇಯಿ ಮುನಿಪದಕ್ಕೆ,
ನೀ ಯಾಜ್ಞವಲ್ಕ್ಯರ ಪಾಣಿಗ್ರಹಣವ ನೀ ಮಾಡಿದಿ ಜ್ಞಾನೋದಯ ಕಂಡ ಮಂತ್ರಗಳ ಮೋಕ್ಷಗಳಿಗೆ ನೀಡಿದಿ ಜ್ಞಾನಯಜ್ಞ ನಿಧಿ ಧ್ಯಾಸನದಿ ನಿರಂತರ ಸಾಧನೆಯಾಗೈದಿ ಜ್ಞಾನಿ ದಂಪತಿಗಳ ಅನುಗ್ರಹ ಮಹಿಳಾ ಹರಿದಾಸರ ಮೇಲಾಗಲಿ ಮಹಿಳಾ ಹರಿದಾಸರ ಮೇಲಾಗಲಿ ನಮೋ 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 ಮೈತ್ರೇಯಿ ಮುನಿ ಪದಕ್ಕೆ ನಮೋ 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 ವೇದಾಧಿಕಾರಿ ವೇದ ವೇದ್ಯೆ ಮಂತ್ರದರ್ಶಿನಿ ಸಾಧ್ಯ ಶಿರೋಮಣಿ ಸಾಧನಾಪೇಕ್ಷಿ ಮಹಿಳಾ ಸಾಧಕರ ಅನುಗ್ರಹಿಸು ಹೇ ಸಾಧನಾಮಣಿ ಹೇ ಸಾಧನಾಮಣಿ ಸಾಧು ಸಜ್ಜನರ ಆದರಣೀಯ ಮಹಾಮಾತಿನಿ ಮೈತ್ರೇಯಿ ಮಹಾಮಾತಿನಿ ಮೈತ್ರೇಯಿ ಸಾಧಿಸಿ ಕೊಡೆ ಮಗೆ ತಟ್ಟೆ ಹನುಮ ಕೃಷ್ಣನ ಭಗವಂತನ ತರಣ ಸಾಧಿಸಿ ಕೊಡೆ ಮಗೆ ತಟ್ಟೆ ಹನುಮ ಕೃಷ್ಣನ ಭಗವಂತನ ತರಣ ಭಗವಂತನ ತರಣ ನಮೋ 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 ಮೈತ್ರೇಯಿ ಮುನಿ ಪದಕ್ಕೆ ನಮೋ 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 ಮಂತ್ರ ದೃಷ್ಟಾಯ ನಮೋ 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 ಮೈತ್ರೇಯಿ ಮುನಿ ಪದಕ್ಕೆ ಮೈತ್ರೇಯಿ ಮುನಿ ಪದಕ್ಕೆ ಮೈತ್ರೇಯಿ ಮುನಿ ಪದಕ್ಕೆ ಧನ್ಯವಾದಗಳು. ಪ್ರಾರ್ಥನಾ ಗೀತೆಯಲ್ಲಿ ಹೇಳಿರುವ ಶ್ರೀಮತಿ ಲತಾ ಒಟ್ಟಿಗೆ ಈಗ ಎಲ್ಲರಿಗೂ ಸ್ವಾಗತವನ್ನು ಕೋರಲಿದ್ದಾರೆ ಉಪಾಧ್ಯಕ್ಷರಾದಂತಹ ಡಾಕ್ಟರ್ ಶಾಂತಾರ ಗೌತಮ್. ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಶ್ವ ಯೋಗ ದಿನಾಚರಣಾ ಪ್ರಯುಕ್ತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ನಮಗೆ ಅತಿಥಿಯಾಗಿ ನಿತಿನ್ ಅವರು ಬಂದಿದ್ದಾರೆ. ಇವರು ಮೂಲತಃ ಕಲಬುರಗಿ ನಿತಿನ್ ಅವರು ಮೂಲತಃ ಕಲಬುರಗಿಯವರು. ಅವರು MCA ವಿದ್ಯಾಭ್ಯಾಸ ಪದವೀಧರರು. ಒಂದು ಸಾಫ್ಟ್ವೇರ್ ಕಂಪ್ನಿನಲ್ಲಿ ಒಂದು 3 ವರ್ಷ ಕೆಲಸ ಮಾಡಿದ್ದಾರೆ. ಆದರೆ ಅವರು ಯೋಗದ ಒಂದು ವಲಯ ಅವರನ್ನು ಆಕರ್ಷಿಸಿ ಕೆಲಸವನ್ನು ಬಿಟ್ಟು ಈ ಯೋಗ ಮಾರ್ಗಕ್ಕೆ ಅವರು ಪದಾರ್ಪಣೆ ಮಾಡಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಎಸ್ ವ್ಯಾಸ ಯೂನಿವರ್ಸಿಟಿಯಲ್ಲಿ ಯೋಗವನ್ನು ತರಬೇತಿ ಪಡೆದಿದ್ದಾರೆ ಮತ್ತು ಭಾರತದ ಸರ್ಕಾರದ ಒಂದು ಸರ್ಟಿಫಿಕೇಟಿನ ಕೋರ್ಸನ್ನು ಅವರು ಮಾಡಿದ್ದಾರೆ. ಮತ್ತು ಅವರು ಪ್ರಸಿದ್ಧರಾದ ಯೋಗಾಚಾರ್ಯರಾದ ಓಂಕಾರ್ ಸರ್ ಅವರ ಹತ್ರ ಇವತ್ತಿಗೂ ಒಂದು ಥೆರಪಿ ಕ್ಲಾಸನ್ನು ಕಲಿತಾ ಇದ್ದಾರೆ. ಅಂದರೆ ಇವರ ಉದ್ದೇಶ ತಾವು ಕಲಿತಾ ಇದ್ದಾರೆ, ಬೇರೆಯವರಿಗೆ ಕಲಿಸ್ತಾ ಇದ್ದಾರೆ. ಇದು ಇವರ ವೈಶಿಷ್ಟ್ಯ. ಅಧ್ಯಾಪನ ನಿರಂತರವಾಗಿ ಮಾಡ್ತಾ ಇದ್ದಾರೆ. 7 ವರ್ಷದಿಂದ ಈ ಒಂದು ಯೋಗದ ಫೀಲ್ಡ್ನಲ್ಲಿ ಇವರು ಇದ್ದಾರೆ. ಮತ್ತು ಸುಮಾರು ಬೇರೆ ಬೇರೆ ಸಂಸ್ಥೆ ಸಂಘಗಳಲ್ಲಿ ಪೂರ್ಣಪ್ರಜ್ಞೆ ವಿದ್ಯಾಪೀಠ ಇರಬಹುದು, ಜಯತೀರ್ಥ ವಿದ್ಯಾಪೀಠ ಇರಬಹುದು, ಶಾಲೆ ಕಾಲೇಜುಗಳು ಸುಮಾರು 2000 ವಿದ್ಯಾರ್ಥಿಗಳಿಗೆ ಯೋಗದ ಬಗ್ಗೆ ಪರಿಚಯ ಮತ್ತು ಅದರ ಪ್ರಯೋಜನದ ಬಗ್ಗೆ ಅವರು ಪ್ರಚಾರವನ್ನು ಮಾಡಿದ್ದಾರೆ. ಅಷ್ಟೇ ಇಲ್ಲ, ಚಿಕ್ಕಲ್ಸಂದ್ರ, ಹಿಟ್ಮಡುಗು ಮತ್ತು ಸಪ್ತಗಿರಿ ಲೇಔಟು, ಬೇರೆ ಬೇರೆ ಬೆಂಗಳೂರಿನ ಸಾಕಷ್ಟು ಜಾಗಗಳಲ್ಲಿ ಅವರು ಯೋಗ ಕ್ಲಾಸನ್ನು ನಡೆಸ್ತಾರೆ. ಅದು ಅಲ್ಲದಿರ ಇವ್ರಿಗೆ ಸೇವಾ ಮನೋಭಾವ ಇರೋದರಿಂದ ಆನ್ಲೈನ್ನಲ್ಲಿ ಆಗಿರಬಹುದು, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಾಗಿರ್ಬೋದು ಉಚಿತವಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಇವರಿಗೆ ಇವತ್ತಿನ ಯೋಗ ಕ್ಲಾಸಿನ ಕಾರ್ಯಕ್ರಮಕ್ಕೆ
ಸ್ವಾಗತ ಮತ್ತು ಸುಸ್ವಾಗತವನ್ನು ನನ್ನ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ. ನನಗೂ ಯೋಗ ಗುರುಗಳಾದ್ದರಿಂದ ವೈಯಕ್ತಿಕವಾಗಿಯೂ ಅವರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇನ್ನು ಅಧ್ಯಕ್ಷತೆ ವಹಿಸಿರುವ ಡಾಕ್ಟರ್ UR ರವತ್ತನ್ ಅಂತ. ಇವರು ಮೂಲತಃ ಕೂಸ್ನೂರು ಬನವಾಸಿ ಪಂಪನ ನಾಡಿನಲ್ಲಿ ಹುಟ್ಟಿ ಬೆಳೆದವರು, 4ನೇ ಮಗ. ಅಲ್ಲಿನೇ ಸಣ್ಣ 7ನೇ ಕ್ಲಾಸ್ವರೆಗಿನ ವಿದ್ಯಾಭ್ಯಾಸ ಗ್ರಾಮದಲ್ಲೇ ಆಯಿತು. ಮುಂದಿನ ವಿದ್ಯಾಭ್ಯಾಸ ಹಾವೇರಿ ಹೊಸಪೇಟೆ ಆಗಿ ಬೆಂಗಳೂರಿನಲ್ಲೂ ಅವರ ವಿದ್ಯಾಭ್ಯಾಸ ಮುಂದುವರೆದು ಸೂರತ್ಕಲ್ ಯೂನಿವರ್ಸಿಟಿನಲ್ಲಿ MTech ಮಾಡಿದ್ರು. ಆರಂಭದಿಂದ ಪ್ರಾಥಮಿಕ ಶಾಲೆಯಿಂದನೇ ಪ್ರತಿಯೊಂದರಲ್ಲೂ ಫಸ್ಟ್ ರ್ಯಾಂಕು, ಸ್ಕಾಲರ್ಶಿಪ್ಪು, ಒಂದು ವಿಶೇಷವಾದ ಅಧ್ಯಯನ ಪರಿಶ್ರಮ ಅವರಲ್ಲಿ ಇದೆ. ಆಮೇಲೆ ಸರ್ಕಾರದ ಸ್ಕಾಲರ್ಶಿಪ್ನಿಂದ ಅವ್ರ ವಿದ್ಯಾಭ್ಯಾಸ ಮುಂದುವರಿತು. ಫಸ್ಟ್ ಗೋಲ್ಡ್ ಮೆಡಲಿಸ್ಟು MTechಲ್ಲಿ. ಮತ್ತು ಕಾಳಿ ಯೋಜನೆ ಪ್ರಾಜೆಕ್ಟಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅಂದರೆ ಅವರ ಸಿವಿಲ್ ಇಂಜಿನಿಯರ್ ಪ್ರತಿಭೆ ಶಕ್ತಿ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದರ ಜೊತೆಗೆ ವಾಲಂಟಿಯರ್ ರಿಟೈರ್ಡ್ ತಗೊಂಡ್ಮೇಲೆ ಈ ಆಧ್ಯಾತ್ಮಿಕ ವಲಯದಲ್ಲಿ ಶ್ರೀಪಾದ ಪುತ್ರರಾದ ಕಟ್ಟಿ ರಾಮಾಚಾರ್ಯ ಕಟ್ಟಿ ಅಂತ ಅವರ ಹತ್ರ ನಿರಂತರವಾಗಿ 18 ವರ್ಷ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಸುಧಾಮಂಗಳ ಮಾಡಿರೋದು ಒಂದು ವೈಶಿಷ್ಟ್ಯ. ಇದು ಅವರ ಮೇಧಾಶಕ್ತಿ, ತಾಳ್ಮೆ, ಪರಿಶ್ರಮ ಎಲ್ಲವನ್ನ ತೋರಿಸುತ್ತೆ. ಹರಿ ಶ್ರೀನಿವಾಸ, ನಮ್ಮ ಗೀತಾ ಶ್ರೀಪಾದ ಸ್ವಾಮಿ ಅವರು ಬರಬೇಕು, ಸರಿಯಾದ ಸಮಯಕ್ಕೆ ಆಗಮಿಸಿ ನಮಗೆ ಸಂತೋಷವನ್ನು ಉಂಟು ಮಾಡಿದ್ದಾರೆ. ಅವರ ಅಧ್ಯಯನದ ಮುಂದುವರಿಕೆ ಎಲ್ಲಿಗೆ ಬಂತು ಅಂತಂದರೆ NIMSನಲ್ಲಿ ಧ್ಯಾನದ ಬಗ್ಗೆ ಇತ್ತೀಚೆಗೆ 2 ವರ್ಷದಿಂದ PhD ಮಾಡಿದ್ದಾರೆ. ಆ PhDಯ ಗ್ರಂಥ ಹೇಗಿದೆ ಅಂದರೆ, ಇವಾಗಿತ್ತು ನಾವು ಇವತ್ತಿನ ದಿವಸ ಹೇಗೆ ವಿಶ್ವ ಯೋಗ ದಿನಾಚರಣೆ ಆಚರಿಸ್ತಾ ಇದ್ದೀವೋ ಆ ಗ್ರಂಥದ ತಿರುಳು ಆ ವಿಶ್ವಮಟ್ಟಕ್ಕೆ ತಲುಪುವಂಥ ಒಂದು ಅದ್ಭುತವಾದ ಅದ್ವಿತೀಯ ಕೃತಿ. ಆದ್ದರಿಂದ ಅವರಿಗೆ ನಮಗೂ ನಿಮ್ಮ ಜ್ಞಾನವನ್ನು ಇವತ್ತಿನ ದಿವಸ ಒಂಚೂರು ಹಂಚ್ರಿ ಅಂತ ಹೇಳಿ ಒತ್ತಾಯದಿಂದ ಅವರು ಪತ್ನಿನೂ ಬಂದಿದ್ದಾರೆ. ಅವ್ರಿಗೆ ಬೇರೆ ಕೆಲಸಗಳ ಒತ್ತಡ ಇದೆ. ನಾವೇ ಅವರು ನಮಗೋಸ್ಕರ ನಿಮ್ಮ ಜ್ಞಾನವನ್ನು ಹಂಚ್ರಿ ಅಂತ ಅವ್ರನ್ನ ಇಲ್ಲಿ ವೇದಿಕೆ ಮೇಲೆ ಕರೆದಿದ್ದೀವಿ. ಅವರಿಗೆ ಸ್ವಾಗತ. ನಮ್ಮ ಅಣ್ಣ, ನನ್ನ ಫ್ರೆಂಡು, ಕಾಲೇಜ್ ಫ್ರೆಂಡ್. 3ನೇವರು ಉಪಸ್ಥಿತಿ ಗೀತಾ ಶ್ರೀಪಾದ ಸ್ವಾಮಿ ಅವರು. ಅವ್ರ ಬಗ್ಗೆ ಆದಷ್ಟು ಸಂಕ್ಷಿಪ್ತವಾಗಿ ಹೇಳ್ತೀನಿ, ಹೇಳೋದು ಜಾಸ್ತಿ ಇದೆ. ಅವರು ಸಹ ಬನವಾಸಿ ನಾಡಿನ ಆನವಟ್ಟಿಯವರು ಮೂಲತಃ. ಅವ್ರ ವಿದ್ಯಾಭ್ಯಾಸ ಅವರು MA ಮಾಡಿದ್ರು ಇಲ್ಲೇ ಬೆಂಗಳೂರಿನ RV ಕಾಲೇಜಿನಲ್ಲಿ. MA ಮಾಡಿ ಅಲ್ಲಿ ಉಪನ್ಯಾಸಕಿನೂ ಆಗಿದ್ದರು ಅವರು. ಮತ್ತು ಕವಿತ್ರಿ, ಸೇವಾ ಮನೋಭಾವ, ಭಾವಕಿ, ಲೇಖಕಿ, ಸಮಾಜ ಸೇವಕಿ, ವಿಶಾಲ ಹೃದಯಿ. ಇದನ್ನ ಹಿಂಗೆ ಹೇಳ್ತಾ ಹೋದರೆ ಭಾಳ ಎಲ್ಲಕ್ಕೂ ಮೀರಿದ್ದು ನನ್ನ ಆತ್ಮೀಯ ಸ್ನೇಹಿತೆ. ನಮ್ಗೆ ಸುಮಾರು 40 ವರ್ಷದಿಂದ ಭೇಟಿ ಇಲ್ಲದೇ ಇದ್ರೂ 41ನೇ ವಯಸ್ಸಿಗೆ ನಾವು ಭೇಟಿ ಆದಾಗ ಮೊದಲು 74ರಲ್ಲಿ ಹೇಗಿದ್ವೋ ಅದೇ ಒಂದು ಆತ್ಮೀಯತೆ, ಅದೇ ಒಂದು ಸಲಿಗೆ, ಅದೇ ಒಂದು ಇದು ಬಂದಿದೆ. ಅವಳಿಗೆ ಸ್ವಾಗತವನ್ನು, ಇವತ್ತಿನ ಎಲ್ಲ ಕಾರ್ಯಕ್ರಮಕ್ಕೆ ಅವಳ ಸಹಯೋಗ, ಸಹಕಾರ, ಅವಳಷ್ಟೇ ಅಲ್ಲ ಅವಳ ಸ್ನೇಹಿತರು, ಈ DSS ಜ್ಞಾನದೀಪದ ಎಲ್ಲ ಸದಸ್ಯರನ್ನು ಬಹಳ ಇದರಿಂದ ಮಾಡಿದರೆ ಅವ್ರಿಗೆಲ್ಲರಿಗೂ ಸ್ವಾಗತ. ಇಲ್ಲಿ ಕೂತಿರೋ ಪ್ರತಿಯೊಬ್ಬರಿಗೂ ಹರಿದಾಸರಿದ್ದಾರೆ, ಆಸಕ್ತರಿದ್ದಾರೆ, ಎಲ್ಲರಿಗೂ ಮತ್ತೆ ನನ್ನ ಆತ್ಮೀಯ ಸ್ವಾಗತ. ನಮ್ಮ ಅಧ್ಯಕ್ಷರು ಅವರಿಗೆ ಎಲ್ಲರಿಗೂ ಸ್ವಾಗತ. ಈ ಸ್ವಾಗತದ ಜೊತೆಗೆ ಇನ್ನು ಒಂದು ಮಾತು ಹೇಳಿ ನನ್ನ ಸ್ವಾಗತ ಮುಗಿಸ್ತೀನಿ. ಏನು ಅಂತಂದರೆ, ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಅಷ್ಟಾಂಗ ಯೋಗ ಹೇಳಿದ್ದಾನೆ. ಅದೆಲ್ಲ ಇವಾಗ ಪ್ರಚಲಿತದಲ್ಲಿದೆ. ಮತ್ತು ಪತಂಜಲಿ ಪರಂಪರೆ ಇದೆ. ಇದಕ್ಕಿಂತ ವಿಶೇಷವಾಗಿ ನನಗನ್ಸಿದ್ದು ಅಂದರೆ, ಭಗವಂತನಿಗೆ ಹೆಣ್ಣುಮಕ್ಕಳ ಮೇಲೆ ಎಷ್ಟು ಒಂದು ಪ್ರೀತಿ ಅಂತಂದರೆ, ಬರೀ ಪುರುಷರು ಸಾಮಾನ್ಯವಾಗಿ ಒಂದು ಭಗವದ್ಗೀತೆಯಲ್ಲಿ ಹೇಳೋದು ಬಿಟ್ಟು ಕಪಲರೂಪಿ ಪರಮಾತ್ಮನ ರೂಪ ತಗೊಂಡು ತಾಯಿಗೆ ಹೇಳಿ ಮಹಿಳೆಯರಿಗೂ ಈ ಯೋಗ ಅನ್ನೋದು ಅಗತ್ಯ. ಮೋಕ್ಷಕ್ಕೆ ಆಗಲಿ ಇಲ್ಲಿ ಇದ್ದಾಗಲಿ ಮಹಿಳೆಯರಿಗೆ ಬಹಳ ಮುಖ್ಯ ಅನ್ನೋದನ್ನು ಕಪಿಲರೂಪ ಪರಮಾತ್ಮನ ಅವತಾರದಲ್ಲಿ ತೋರಿಸ್ಕೊಟ್ಟು ನಮಗೆಲ್ಲ ಉಪಕರಿಸಿದ್ದಾನೆ. ಆದ್ದರಿಂದ ಇದನ್ನು ಪುರುಷರು, ಮಹಿಳೆಯರು, ವಯಸ್ಸಿನವರು ಎಲ್ಲರಿಗೂ ಇದೊಂದು ಪ್ರಸ್ತುತ ಅಂತ ಹೇಳ್ತಾ ನನ್ನ ಭಾಷಣ. ಧನ್ಯವಾದಗಳು ಶಾಂತ ಅವರಿಗೆ. ಎಲ್ಲರ ಕಿರು ಪರಿಚಯವನ್ನು ಕೊಟ್ಟು ಎಲ್ಲರನ್ನು ಸ್ವಾಗತಿಸಿದರು. ಈಗ
ಮುಖ್ಯ ಅತಿಥಿಗಳು ನಮ್ಮನ್ನು ಕುರಿತು ಮಾತನಾಡಬೇಕು ಹೌದಾ? ಆಯ್ತು. ಅಧ್ಯಕ್ಷರಾದಂಥ ರಘುತ್ತಮ್ ಅವರು ನಮ್ಮನ್ನು ಕುರಿತು ನಾಲ್ಕು ಮಾತನಾಡಬೇಕು ಅಂತ ಕೇಳ್ಕೊಳ್ತೇನೆ. ಯೋಗ ಇದು ಸುಮಾರು 5,000 ವರ್ಷಗಳ ಹಿಂದೆ ಭಾರತದಲ್ಲಿ ಇತ್ತು. ಇದೇ ಯೋಗ ಪದ್ಧತಿ ಭಾರತೀಯರು ವಿಶ್ವಕ್ಕೆ ಕೊಟ್ಟ ಕೊಡುಗೆ ಇದು. ಋಷಿಗಳು ಯೋಗ ಕರ್ಮಸು ಕೌಶಲ್ಯ ಹೊಂದಿದ್ದಾರೆ. ಯೋಗ ಕರ್ಮಕ್ಕೂ ಹೌದು, ಕೌಶಲ್ಯಕ್ಕೂ ಹೌದು ಅನ್ನೋದನ್ನ ಈಗ ಇವರ ಮಾತಿನಿಂದ ನಾವು ತಿಳ್ಕೊಳ್ಬೇಕು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಧರಸ್ವಧಾಮ್ನ ಅನ್ಯಾಶ್ಚ ಹಸ್ತಚರಣಶ್ರವಣತ್ವವಾಗಿ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ನಿಮ್ಮೆಲ್ಲರಿಗೂ ನನ್ನ ಆದರ ಗೌರವಪೂರ್ವಕ ನಮಸ್ಕಾರಗಳು. ನನ್ನ ಹೆಂಡತಿ ನೊಂದಿತ್ತು. ಇವತ್ತು ಅಲ್ಲ, ನಾನು ಮಾತಾಡೋನಲ್ಲ, ಇದು ಮೊದಲೇ ಭಾಷಣ ನಂದು. ಅದಕ್ಕೆ ನನಗೆ ಒಂದು ಸ್ವಲ್ಪ ನಗು ಬರ್ತದೆ. ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನ. ಇದಕ್ಕೊಂದು ಭೌಗೋಳಿಕ ಮಹತ್ವ. 177 ರಾಷ್ಟ್ರಗಳು ಸೇರಿ ಈ ದಿನವನ್ನು ನಿರ್ಧಾರ ಮಾಡಿತ್ತು. 11 ವರ್ಷ ಆಯಿತು. ಒಂದು ಖಗೋಳದ ಮಹತ್ವವೂ ಇದೆ. ಅದು ಇವತ್ತು ಸಮ್ಮರ್ ಸಾಲಿಸ್ಟಿಸ್, ಅಂದರೆ ಉತ್ತರಾಯಣದ ಕೊನೆಯ ದಿನ ಇದ್ದ ಹಾಗೆ. ಕರ್ಕವೃತ್ತದ ಮೇಲೆ ನೇರ ಕಿರಣಗಳು, ಸೂರ್ಯನ ಕಿರಣಗಳು ಬೀಳುತ್ತೆ. ಇಲ್ಲಿಂದ ಮತ್ತೆ ದಕ್ಷಿಣಾಯನ ಪ್ರಾರಂಭ. ಪಂಚಾಂಗದ ದಕ್ಷಿಣಾಯಣದ ಲೆಕ್ಕ ಅದು ಬೇರೆ. ಇದು ಈ ಎರಡು ಭೌಗೋಳಿಕ ಖಗೋಳದ ಎರಡು, ಅವು ಗಂಗಾ ಯಮುನಾ ಸಂಗಮ ಈ ದಿನ. ಇಲ್ಲಿರುವ ಎಲ್ಲ ಈ ಸಭೆ ಇದು ಪ್ರತ್ಯಕ್ಷಗಾಮಿ ಸರಸ್ವತಿ, ಹಾಗಾಗಿ ಇದೊಂದು ತ್ರಿವೇಣಿ ಸಂಗಮ. ಇದೊಂದು ಯೋಗ, ದೊಡ್ಡ ಯೋಗ. ಇದು ಉನ್ನತ ವಿಚಾರಗಳಿಗಾಗಿಯೇ ಸ್ಥಾಪಿಸಲ್ಪಟ್ಟದ್ದು ಈ ಮೈತ್ರಿ ಸಂಸ್ಥೆ. ಹೆಸರು ಹಾಗೆ ಅಪರೂಪವಾದದ್ದು, ಆದರೆ ಅರ್ಥಪೂರ್ಣವಾದದ್ದು. ಒಂದು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಅನಂತ ಕೃತಜ್ಞತಾಪೂರ್ವಕ ನಮಸ್ಕಾರಗಳು ಈ ಸಂಸ್ಥೆಗೆ. ಕಳೆದ 45 ವರ್ಷಗಳಿಂದ ಯೋಗ ನನಗೆ ಗೊತ್ತಿದ್ದ ಹಾಗೆ 60 ವರ್ಷಗಳಿಂದ ಧ್ಯಾನ, ಇವೆರಡು ಬೇರೆ ಬೇರೆ ಪ್ರವಾಹಗಳಂತೆ ಜನರ ಮನಸ್ಸನ್ನು ಮುಟ್ತಾ ಇವೆ. ಅವೆರಡು ಮುಂದೆ ಒಟ್ಟಲ್ಲ. ಯೋಗ ಧ್ಯಾನಗಳು ಒಂದು ಮಹಾಪ್ರವಾಹ ಆಯಿತು. ಅದು ಅನೇಕ ಜನರ ತೃಪ್ತಿಗೆ ಕಾರಣವಾಗಿ ಇವತ್ತು ಬಹಳ ಲಾಭವನ್ನು ಎಲ್ಲರಿಗೂ ತಂದುಕೊಡ್ತಾ ಇದೆ. ತುಂಬ ಸಂತೋಷದ ಸಂಗತಿ. ಬಿಹಾರ್ ಸ್ಕೂಲ್ ಆಫ್ ಯೋಗ, ಸಹಜ ಮಾರ್ಗದ ಧ್ಯಾನ ಇವೆಲ್ಲ ಮೊದಲಿನಿಂದ ಇದ್ದ ಪದ್ಧತಿಗಳು, ಸಾಂಸ್ಥಿಕ ಪದ್ಧತಿಗಳು. ವಿವೇಕಾನಂದ ಕೇಂದ್ರ, ಆರ್ಟ್ ಆಫ್ ಲಿವಿಂಗು, ಸದ್ಗುರು ಅವರ ಈಶಾ ಫೌಂಡೇಶನ್, ಇವೇ ಮೊದಲಾದ ಅನೇಕ ಇತ್ತೀಚಿನ ಸಂಸ್ಥೆಗಳು. ಇದು ಸಂಸ್ಥೆ ಇಲ್ಲಿ ನಮ್ಮ ಜಾಗ ಕೊಟ್ಟಿರೋದು, ಅದು ಯೋಗದಲ್ಲಿ ಒಂದು ತನ್ನ ಕೊಡುಗೆಯನ್ನು ವಿಶೇಷವಾಗಿ ಮಾಡ್ತಾ ಇದೆ. ಇದು ಯೋಗ ಅನ್ನೋದಕ್ಕೆ ಸಾಮಾನ್ಯವಾಗಿ ನಮಗೆ ತಕ್ಷಣ ಪತಂಜಲಿಯವರ ಹೆಸರು ನೆನಪರುತ್ತೆ. ಯೋಗ ಚಿತ್ತವೃತ್ತಿ ನಿರೋಧ. ನಮಗೆ ಬುದ್ಧಿ, ಮನಸ್ಸು, ಅಹಂಕಾರ ಈ ಮೂರು ಒಟ್ಟಾದಾಗ ಅವು ಚಂಚಲವಾಗುತ್ತೆ. ಚಂಚಲವಾದ ಆ ಚಿತ್ತವನ್ನು ನಾವು ಕಂಟ್ರೋಲ್ನಲ್ಲಿಟ್ಕೋಬೇಕು, ಸಂಯಮದಲ್ಲಿಟ್ಕೋಬೇಕು. ಆ ಚಿತ್ತವೃತ್ತಿ ನಿರೋಧವನ್ನು ಯೋಗದ ಗುರಿ. ಒಂದು ಹೆಜ್ಜೆ ಗುರಿ. ಅವಿದ್ಯಾ, ಅಸ್ಮಿತ, ರಾಗ, ದ್ವೇಷ, ಅಭಿನಿವೇಶ ಅಂದರೆ ಹಠ, ಇವು
ಪಂಚಕ್ಲೇಶ ಅಂತ ಪತಂಜಲಿಗಳು ಹೇಳಿದರು. ಈ ಕ್ಲೇಶ ನಮಗೆ ಅಜ್ಞಾನವನ್ನು ಕೊಡುತ್ತೆ, ರಾಗದ್ವೇಷಗಳನ್ನು ಕೊಡುತ್ತೆ. ಅವು ನಮ್ಮ ಮನಸ್ಸಿನಲ್ಲಿ ಇವೆ, ಅವುಗಳಿಂದ ಬಿಡಿಸ್ಕೊಳ್ಬೇಕು. ಅದಕ್ಕೆ ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ ಕ್ರಿಯಾಯೋಗ. ಕ್ರಿಯಾಯೋಗ ಈ ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಸಮರ್ಪಣೆ, ಶರಣಾಗತಿ. ಹೀಗೆ ಯಾಕೆ ಈಶ್ವರನಲ್ಲಿ ಕ್ಲೇಶಗಳಿಲ್ಲ, ಕರ್ಮ ಇಲ್ಲ, ಆಯುಷ್ಯ, ಭೋಗ, ವಾಸನ ಇವೆಲ್ಲ ನಮ್ಮಲ್ಲಿದ್ದರೆ ಅವನಲ್ಲಿಲ್ಲ. ಆಗಿರುವ ಪುರುಷ ವಿಶೇಷ ಈಶ್ವರ. ಅವನು ಸರ್ವಜ್ಞ, ಕಾಲದ ಮಿತಿ ಇಲ್ಲದವ. ನಮ್ಮ ದೇಹಕ್ಕೆ ಇದೆ, ನಮಗೆ ಇಲ್ಲ. ಅವನು ಓಂಕಾರವಾಚ್ಯ. ಯೋಗಾಂಗಾನುಷ್ಠಾನ ಆಶು, ಯೋಗಾಂಗಾನುಷ್ಠಾನ ಅಶುದ್ಧಿ ಕ್ಷಯೇ ಜ್ಞಾನದೀಪ್ತಿ ಅವಿವೇಕ ಖ್ಯಾತಿ. ಅಶುದ್ಧಿಯ ನಾಶ ಯೋಗದ ಅನುಷ್ಠಾನದಿಂದ. ಆವಾಗ ಆಂತರಿಕ ಜ್ಞಾನದ ಬೆಳಕು ಹುಟ್ಟುತ್ತೆ. ನಮಗೆ ಅದು ಕೈವಲ್ಯಕ್ಕೆ ಕಾರಣ ಅಂತ ಪತಂಜಲಿಗಳ ಅಭಿಪ್ರಾಯ. ಅಂಥ ಯೋಗಾಂಗಗಳು ಎಷ್ಟು? ಏನು? ಪ್ರಸಿದ್ಧ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇವು ಮೊದಲನೆಯದು ಯಮ. ಅಹಿಂಸಾ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಇವು 5 ಯಮಗಳು ಅಂತ ಪತಂಜಲಿಗಳು ಹೇಳ್ತಾರೆ. ಇನ್ನು 7 ಯಮಗಳನ್ನು ಭಾಗವತ ಹೇಳಿದೆ. ಇದರಲ್ಲಿ ಅವುಗಳು ಸೇರಿವೆ ಅಂತ ನಾವು ತಿಳ್ಕೊ. ನಿಯಮಗಳು ಶೌಚ, ಸಂತೋಷ, ತಪಃ, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನಾನಿ ನಿಯಮ. ಇವು 12 ಭಾಗವತದಲ್ಲಿ. ಇಲ್ಲಿ ಹೇಳಿದ 5ರಲ್ಲಿ ಅವುಗಳನ್ನು ಸೇರಿಸ್ಕೊಳ್ಳಿಕ್ಕೆ ತೊಂದರೆ ಇಲ್ಲ. ಇದರಿಂದ ಯೋಗಿಗೆ ಏನು ಲಾಭ? ಇವನ್ನ ಯಮ ನಿಯಮಗಳನ್ನು ಪಾಲನೆ ಮಾಡಿ ಆಂತರಿಕ ಶೌಚ ಬರುತ್ತೆ, ಅಂತರಂಗ ಶುದ್ಧವಾಗುತ್ತೆ. ಅಂತರಂಗ ಶುದ್ಧವಾದರೆ ಸೌಮಾನಸ್ಯ, ಇಂದ್ರಿಯ ಜಯ, ಏಕಾಗ್ರತೆ, ಇದು ಅದರ ಫಲ. ಇದು ಸಾಕ್ಷಾತ್ಕಾರಕ್ಕೆ ಒಂದು ಯೋಗ್ಯತೆಯನ್ನು ಆ ಸಾಧಕನಿಗೆ ನೀಡುತ್ತೆ. ಸಾಕ್ಷಾತ್ಕಾರ ಇಷ್ಟ ದೇವತಾ ಸಾಕ್ಷಾತ್ಕಾರ ಆಗುತ್ತೆ. ಸಮಾಧಿ ಸಿದ್ಧಿ ಈಶ್ವರ ಪ್ರಣಿಧಾನ, ಭಗವಂತನಲ್ಲಿ ಶರಣಾಗತಿ. ಅದು ಸಮಾಧಿಗೆ ಅತ್ಯಗತ್ಯವಾದದ್ದು ಅಂತ ಪತಂಜಲಿಗಳು ನಿರ್ಣಯ ಮಾಡಿದ್ದಾರೆ. ಅದಕ್ಕೆ ಧ್ಯಾನ ಬೇಕು, ಅದಕ್ಕೆ ಸ್ಥಿರ ಸುಖಮಾಸನ, ಆಸನ ಜಯ ಬೇಕು. ಹಾಗೆ ಅಂಥ ಸಾಧಕನಾದ ಯೋಗಿಯಾಗ ಬಯಸುವವನು ದ್ವಂದ್ವಗಳನ್ನು ಮೀರಬೇಕು. ದ್ವಂದ್ವಗಳು ಸುಖ ದುಃಖ, ಲಾಭ ಲಾಭ ಇತ್ಯಾದಿ. ಈ ದ್ವಂದ್ವಗಳನ್ನು ಮೀರಿದಾಗ ಅದು ಮುಂದಿನ ಸಾಧನೆಗೆ ಅನುಕೂಲವಾಗುತ್ತೆ. ಇದಕ್ಕೆ ಪ್ರಾಣಾಯಾಮ ಮುಂದಿನ ಪೂರಕ, ರೇಚಕ, ಕುಂಭಕ. ಪೂರಕ, ಕುಂಭಕ, ರೇಚಕ. ಅದು ರೇಚಕ ಆದಮೇಲೆ ಬಾಹ್ಯ ಕುಂಭಕ ಅಂತ ಇದೆ, ಅಂತಃಕುಂಭಕ ಅಂತ ಇದೆ. ಇದು ಪ್ರಾಣಾಯಾಮ. ಹೀಗೆ ಅದು ಮುಂದಿನ ಯೋಗಾಂಗ. ಇದರಿಂದ ನಮಗೆ ಲಾಭ ಏನು? ನಮ್ಮ ಅಂತರಂಗಕ್ಕೆ, ಮನಸ್ಸಿಗೆ ಧಾರಣ ಮಾಡಿಕೊಳ್ಳುವ ಶಕ್ತಿ ಬರುತ್ತೆ. ಧಾರಣ ಮಾಡಿಕೊಳ್ಳುವ ಶಕ್ತಿ, ಅದರ ನಂತರದ ಸ್ಟೇಜು ವಿಷಯಗಳನ್ನು ಇಂದ್ರಿಯದಿಂದ ದೂರ ಇಡು, ವಿಷಯಗಳಿಂದ ಇಂದ್ರಿಯಗಳನ್ನು ಒಳಗೆ ತೆಗೆದುಕೊಳ್ಳು. ಹೀಗೆ ಈ ಪ್ರತ್ಯಾಹಾರ ಅದರ ಮುಂದಿನ ಸಾಧನೆ. ಇಲ್ಲಿವರೆಗೂ ಒಂದು ಸ್ಥಿತಿ. ಇದರ ನಂತರ ಧಾರಣ, ಧ್ಯಾನ, ಸಮಾಧಿಗಳು, ಇದು ಇನ್ನೊಂದು. ಇದು ಒಂದು ರೀತಿಯ ಸಾಧನವಾದರೆ ಅದು ಇನ್ನೊಂದು.
ನಮ್ಮ ಚಿತ್ತವನ್ನು ಹೃದಯ ಕಮಲ, ನಾಭಿ, ನೆತ್ತಿ, ಕಂಠ ಇದೆಲ್ಲ ಸೂತ್ರಗಳಲ್ಲಿರುವ ವಿಚಾರ. ಆ ಸ್ಥಾನಗಳಲ್ಲಿ ಸ್ಥಿರೀಕರಣ ಮಾಡುವುದನ್ನು ಪತಂಜಲಿಗಳು ಧಾರಣ ಅಂತ ಹೇಳ್ತಾರೆ. ತತ್ರ ಪ್ರತ್ಯಯ ಏಕತಾನತ ಧ್ಯಾನಂ ಅಂತ, ಅದರ ಏಕತಾನತೆಯನ್ನು ಧ್ಯಾನ ಅಂತ ಕರೆದು ಧ್ಯಾನದ ಸ್ವರೂಪ ಹೇಳಿ ಅದರಿಂದ ಸಮಾಧಿ. ಅಲ್ಲಿ ಪ್ರಜ್ಞೆಯ ಸ್ಪಷ್ಟತೆಯ ಅರಿವಾಗುತ್ತೆ. ಇದರಿಂದ ಏನಾಗುತ್ತೆ? ಯೋಗಿಗೆ ಸಿದ್ಧಿಗಳು ಸಿಗುತ್ತೆ. ಜನ್ಮ ಔಷಧಿ ಮಂತ್ರ ತಪಸ್ ಸಮಾಧಿನ ಸಮಾಧಿಜ ಸಿದ್ಧಯ. ಹೀಗೆ ಸಿದ್ಧಿಗಳು 5 ರೀತಿಯಾಗಿ ದೊರೆಯುತ್ತವೆ. ಜನ್ಮದಿಂದ ಕೆಲವರು ಸಿದ್ಧರು, ತಪಸ್ಸು, ಔಷಧಿ, ಸಮಾಧಿಯಿಂದ, ಹೀಗೆ ಸಮಾಧಿ. ತತ್ರ ಧ್ಯಾನಜಂ ಅನಾಶಯಂ. ಈ ಧ್ಯಾನದಿಂದ ಬರುವ ಏನು ಸಿದ್ಧಿ ಇದೆ ಅದು ಕರ್ಮವಾಸನ ಇಲ್ಲದು. ಕರ್ಮವಾಸನೆ ಅಲ್ಲಿರೋಲ್ಲ, ಅಲ್ಲಿ ಹೋಗಿರುತ್ತೆ. ಹಾಗಾಗಿ ಕ್ಲೇಶ ಕರ್ಮಗಳನ್ನು ಅದು ನಿವರ್ತನೆ ಮಾಡುತ್ತೆ, ದೂರ ಕಳಿಸುತ್ತೆ. ಅದರಿಂದ ಲಾಭ, ಚಿತಿಶಕ್ತಿ ತನ್ನ ಸ್ವರೂಪದಲ್ಲಿ ಆವಾಗ ನಿಲ್ಲುತ್ತೆ. ಇದು ಕೈವಲ್ಯ. ಯೋಗಿಗೆ ಇದರ ಸಾಧನೆ ಮಾಡುವ ಹಂತ. ಇದು ಯೋಗಿಗೆ ಕೊನೆಯ ಹಂತ. ಇದಕ್ಕೆ ಸಾಮಾನ್ಯ ದಾರಿ ಇಲ್ಲ. ದೀರ್ಘಕಾಲದ ಅಭ್ಯಾಸ ಬೇಕು, ವೈರಾಗ್ಯ ಬೇಕು, ಶ್ರದ್ಧೆ ಬೇಕು, ಚಿಂತನೆ ಬೇಕು, ಸಂಶಯ ಪ್ರಮಾದಗಳಿಂದ ದೂರ ಇರಬೇಕು, ಆಲಸ್ಯ ಇಲ್ಲ. ಇಷ್ಟು ಯೋಗಿಗೆ ಬೇಕಾಗ್ತದೆ. ರಾಗದ್ವೇಷ ಬಿಡಬೇಕು, ಅತಿನಿದ್ರೆ ಅತಿ ಆಹಾರ ವರ್ಜನೆ, ಸರಿಯಾದ ಯುಕ್ತ ಆಹಾರ ವಿಹಾರ ಗೀತೆಯಲ್ಲಿ ಹೇಳಿದೆ. ಹೀಗೆ ಯೋಗಿ ನಿರ್ಭಯನಾಗ್ತಾನೆ, ಶೋಕರಹಿತನಾಗ್ತಾನೆ. ಅದು ಯೋಗದ ಪೂರ್ಣ ಫಲವನ್ನು ಪಡೆಯಲಿಕ್ಕೆ ಹೆದರಿಕೆ ಇದ್ದರೆ ಆಗಲ್ಲ ಕೆಲಸ. ನಿರ್ಭಯನ ಆಗಬೇಕು ಅಂದರೆ ತನ್ನಲ್ಲಿ ತನಗೆ ಆ ನಿರ್ಭಯತೆ ಬೇರು. ಇಷ್ಟು ಪತಂಜಲಿಗಳ 195, ಕೆಲವು ಕಡೆ 196 ಅಂತಾರೆ, ಬೇರೆ ಬೇರೆ ಗ್ರಂಥಗಳಲ್ಲಿ. ಆ ಸೂತ್ರಗಳ ಒಂದು ರೀತಿಯ ಸಾರ ಇದು. ಯೋಗ ಕ್ಲಾಸ್ ಪಾಠ ಮಾಡೋರಿದ್ದಾರೆ, ನೋಡೋರಿದ್ದಾರೆ, ಅವ್ರಿಗೆ ಗೊತ್ತಿರೋ ವಿಚಾರ, ತಿಳಿದವರಂತೂ ಇಲ್ಲಿದ್ದೀರಿ. ಆದರೆ ಇಷ್ಟು ವಿಷಯಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಪ್ರತ್ಯಾಹಾರದವರೆಗೆ ನಾವು ವಿಚಾರಗಳನ್ನು ಮನಸ್ಸಿನಲ್ಲಿ ಪತಂಜಲಿಗಳು ಹೇಳಿದ್ದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮುಂದೆ ಯೋಚನೆ ಮಾಡಿ. ಏನು ಯೋಚನೆ? ಅದು ಈ ಪ್ರಸ್ತುತಕ್ಕೆ ಇಷ್ಟೆಲ್ಲ ನಾನು ಕೊಟ್ಟದ್ದು ಅದು ಅಷ್ಟು ಮನಸ್ಸಿನಲ್ಲಿ ಇದ್ದು ಮುಂದೆ ಹೋಗಲಿ ಅಂತ. ಯಾಕಂದರೆ ನಮ್ಮ ಮನಸ್ಸು ಎಲ್ಲೆಲ್ಲೋ ಇರುತ್ತೆ, ಇಲ್ಲಿಗೆ ಬಂದು ಮುಂದೆ ಬರಲಿ. ಇದೆಲ್ಲ ತಿಳಿದವರ ಸಭೆ, ಪ್ರಜ್ಞಾವಂತರ ಸಭೆ. ಆದರೆ ಇದನ್ನ ಈ ಸಂದರ್ಭ ಅನ್ನೋದಕ್ಕಾಗಿ ಹೇಳಬೇಕಾಗಿರೋದು. ಇದು ಒಂದು ಯೋಗ. ಯೋಗ ಅಂದರೆ ಏನು? ಯೋಗ ಅಂದರೆ ಉಪಾಯ, ಯೋಗ ಅಂದರೆ ಸಂಬಂಧ, ಯೋಗ ಅಂದರೆ ಸಾಧನ, ಯೋಗ ಸಿದ್ಧತೆ, ಯೋಗ ದೇಹದಾರ್ಢ್ಯ. ಇವು ನಂದಲ್ಲ, ಇದು ಡಿಕ್ಷನರಿ ಮೀನಿಂಗ್ಸ್. ಯೋಗ ಧ್ಯಾನ, ಯೋಗ ಏಕಾಗ್ರತೆ, ಹೀಗೆ 8 ಅರ್ಥಗಳು ಡಿಕ್ಷನರಿಯಲ್ಲಿ, ಸಂಸ್ಕೃತ ಡಿಕ್ಷನರಿ ಶಬ್ದಗಳು ಅಲ್ಲ. ಇನ್ನೂ ತಿಥಿ ನಕ್ಷತ್ರ ಇರೋ ಪಂಚಾಂಗದಲ್ಲಿರೋ ಯೋಗ ಕನ್ನಡ ಅದು ಇದ್ದೇ ಇದೆ, ಅದೇ ಬೇರೆ. ಅದು ಇಲ್ಲಿ ಏನು ಪ್ರಸ್ತುತಕ್ಕೆ ಸಂಬಂಧಿತಲ್ಲ. ಆದರೆ ಯೋಗ ಉಪಾಯ, ಯಾವುದು ಉಪಾಯ? ಏನು ಪಡೆಯಲಿಕ್ಕೆ ಇದು ಉಪಾಯ? ದೇಹದಾರ್ಢ್ಯವನ್ನು ಪಡೆಯಲಿಕ್ಕೆ, ಮನಸ್ಸಿಗೆ ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ, ಸಮತೋಲದ ಸ್ಥಿತಿಯನ್ನು ಕಾಪಾಡಿಕೊಳ್ಳಲಿಕ್ಕೆ. ಇದು ಜಗಜ್ಜನಿತವಾದದ್ದು, ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಇದು ಎಷ್ಟು ಜಗಜ್ಜನಿತ ಅಂದರೆ ಪ್ರತಿಯೊಬ್ಬರ ಅನುಭವವೂ ಆಗಿದೆ. ನನಗೆ ಇದರಿಂದ ಮನಸ್ಸಮಾಧಾನ ಆಗಿದೆ, ನನಗೆ ಇದರಿಂದ ಆರೋಗ್ಯ ಲಾಭ ಆಗಿದೆ. ಇದು ಪ್ರತಿಯೊಬ್ಬರ, ಅದರಲ್ಲಿ ಪ್ರಯತ್ನ ಮಾಡಿದವರು
ಬಹಳ ಸಾಧನೆ ಏನು ಮಾಡಬೇಕಂದ್ರೆ ಪ್ರಯತ್ನ ಮಾಡಿದರೆ ಇಷ್ಟು ಗೊತ್ತಾಗುತ್ತೆ. ಅದಕ್ಕಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಅದು ಅಂತಾರಾಷ್ಟ್ರೀಯ ಯೋಗ ದಿನ ಅನ್ನುವ ಮಟ್ಟದಲ್ಲಿ ಆಚರಣೆಗೆ ಬಂದಿದೆ. ಪ್ರತ್ಯಕ್ಷ ಸಿದ್ಧವಾದ ಫಲ ಯಾವುದಕ್ಕೂ ಕಾಯೋದಿಲ್ಲ. ಅವತ್ತು ಮಾಡಿದರೆ ಅವತ್ತೇ ಗೊತ್ತಾಗುತ್ತೆ, ಆಗಲೇ ಗೊತ್ತಾಗುತ್ತೆ ರಿಸಲ್ಟ್. ಇದು ಯೋಗ ಅನ್ನೋದು ಒಂದು ಸಿದ್ಧತೆ. ಏನು ಸಿದ್ಧತೆ? ಯಾವುದಕ್ಕೆ ಸಿದ್ಧತೆ? ಇದರಿಂದ ನಮಗೆ ಏನು ಸಿಗುತ್ತೆ? ಯೋಗ ಅನ್ನೋದು ಒಂದು ಸಂಬಂಧ. ಯಾವುದರ ಜೊತೆ ಸಂಬಂಧ? ನಮ್ಮ ಅಪೇಕ್ಷೆಯನ್ನು ನಾವು ಯಾವುದನ್ನು ಹೊಂದಬೇಕು, ಯಾವುದರ ಸಂಬಂಧವನ್ನು ಪಡೆಯಬೇಕು ಅಂತ ನಮ್ಮ ಇಚ್ಛೆ. ಆ ಸಂಬಂಧ ಯಾವುದು? ಆ ಸಂಬಂಧವನ್ನು ಈ ಯೋಗ ನಮಗೆ ಹೇಗೆ ಮಾಡಿಕೊಡುತ್ತೆ? ಒಬ್ಬೊಬ್ಬರಿಗೆ ಒಂದೊಂದು ಯೋಗದ ಗುರಿ, ಅವರ ಸಂಬಂಧ ಒಂದೊಂದು. ಇದು ಸಹಜವಾದದ್ದು, ಇದೇನು. ಆದರೆ ಯೋಗದ ಜ್ಞಾನದ ಮೂಲ ವೇದಗಳು, ಉಪನಿಷತ್ತುಗಳು, ಗೀತೆ, ಭಾಗವತ. ಅವು ಏನು ಹೇಳುತ್ತೆ? ಯೋಗ ವೇದಗಳಿಂದ, ಗೀತೆಯಿಂದ, ಭಾಗವತದಿಂದ ಹೊರಹೊಮ್ಮಿ ಬಂದದ್ದು. ಆ ಮೂಲದಲ್ಲಿ ಏನಿದೆ ಅದನ್ನು ಚಿಂತನೆ ಮಾಡಬೇಕು. ವೇದವ್ಯಾಸರು ಭಗವಂತನ ಅವತಾರ. ಎಲ್ಲ ಧರ್ಮ ಗ್ರಂಥಗಳನ್ನು, ಶಾಸ್ತ್ರಗಳನ್ನು, ವೇದಗಳನ್ನು ಕೂಲಂಕಷವಾಗಿ ವಿಮರ್ಶೆ ಮಾಡಿದರು. ನಾವು ಹೆಸರು ಕೇಳ್ತೀವಿ, ವಿಮರ್ಶೆ ಮಾಡಲ್ಲ. ಹೆಸರು ಕೇಳ್ತೀವಿ, ಓದಲ್ಲ. ಓದಿದರೆ ವಿಮರ್ಶೆ ಮಾಡಲ್ಲ. ಆದರೆ ಅವರು ವಿಮರ್ಶೆ ಮಾಡಿದ ಫಲಿತ ಜನರಿಗೆ ಏನು? ಬ್ರಹ್ಮಸೂತ್ರಗಳ ರಚನೆ ಆಯಿತು. 564 ಬ್ರಹ್ಮಸೂತ್ರ. ಕೆಲವರು 554 ಅಂತಾರೆ, 558 ಅಂತಾರೆ. ಇರಲಿ, ಒಟ್ಟು ಬ್ರಹ್ಮಸೂತ್ರಗಳ ರಚನೆ ಮಾಡಿ ವೇದಗಳ ಅರ್ಥದ ನಿರ್ಣಯ ಮಾಡಿದರು, ಉಪನಿಷತ್ತಿನ ಅರ್ಥದ ನಿರ್ಣಯ ಮಾಡಿದರು. ಇದಕ್ಕೆ ಆ ಬ್ರಹ್ಮಸೂತ್ರಗಳಿಗೆ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಅಂತ 3 ಮತಗಳ ಆಚಾರ್ಯರು ತಮ್ಮ ತಮ್ಮ ಭಾಷೆಗಳನ್ನು ಬರೆದರು. ಅವು ಭಿನ್ನ ಭಿನ್ನವಾಗಿವೆ, ಒಂದೊಂದು. ಬಟ್ ಇಲ್ಲಿ ಓಂ ಏತೇನ ಯೋಗ ಪ್ರತ್ಯುಕ್ತ ಅಂತ ಒಂದು ಸೂತ್ರ. ಎಲ್ಲ ಓಂ ಏತೇನ ಯೋಗ ಪ್ರತ್ಯುಕ್ತ ಅನ್ನೋ ಸೂತ್ರ ಎಲ್ಲ ಭಾಷೆಕಾರರು ಒಂದೇ ಅರ್ಥ ಬರೆದಿದ್ದಾರೆ. ಅಂದರೆ ಉಳಿದಕ್ಕೆ ಬರಲಿಲ್ಲ ಅಂತಲ್ಲ, ಕೆಲವುದರಲ್ಲಿ ಬದಲಾವಣೆಗಳಿವೆ. ಅದನ್ನು ಬಿಟ್ಟರೆ ಆ ವಿಚಾರಧಾರೆ ಒಂದೇ ಕಡೆ ಹೋಗಿದೆ. ಆದರೆ ಏತೇನ ಯೋಗ ಪ್ರತ್ಯುಕ್ತ ಅನ್ನೋದಕ್ಕೆ ಅವರು ಯೋಗ ಸ್ಮೃತಿ ಅಂತ. ಯೋಗ ಸ್ಮೃತಿ ಬೇರೆ, ಪತಂಜಲಿಗಳ ಯೋಗ ಶುದ್ಧ, ಅಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ನಾವು ಗಮನಿಸಬೇಕು. ಇರಲಿ, ಈ ಯೋಗ ಸ್ಮೃತಿಯನ್ನು ಆ ಆಚಾರ್ಯರು ಯಾರೂ ಒಪ್ಪಲ್ಲ. ಯಾಕೆ ಒಪ್ಪಲ್ಲ? ಇದು ಸೈದ್ಧಾಂತಿಕವಾದ ವಿಚಾರ. ಅವರು ಯೋಗ ಸ್ಮೃತಿ ಸಾಂಖ್ಯ ಯೋಗಕ್ಕೆ ಅದು ಮೂಲ. ಸಾಂಖ್ಯ ದರ್ಶನ, ವೈಶೇಷಿಕ ದರ್ಶನ ಇತ್ಯಾದಿ ಅನೇಕ ದರ್ಶನಗಳಿಗೆ ಷಡ್ದರ್ಶನಗಳಿವೆ. ಈ ದರ್ಶನಗಳಲ್ಲಿ ಸಾಂಖ್ಯ ದರ್ಶನ ಅವರ ಸೃಷ್ಟಿಯ ವಿಚಾರ, ಅವರ ಮೋಕ್ಷದ ಕಲ್ಪನೆ ಈ ಆಚಾರ್ಯರು ಒಪ್ಪಲ್ಲ. ಒಬ್ಬೊಬ್ಬ ಆಚಾರ್ಯರ ಮೋಕ್ಷದ ಕಲ್ಪನೆ ಭಿನ್ನವಾಗಿದ್ದರು. ಅಲ್ಲಿ ಐಕ್ಯಮತ್ಯ ಇದೆ. ಎಲ್ಲಿ? ಸಾಂಖ್ಯ ದರ್ಶನದ ಅದೇನು ಹೇಳುತ್ತೆ? ಪ್ರಕೃತಿಯೇ ಜಗತ್ತಿನ ಕರ್ತೃ. ಸಾಂಖ್ಯ ದರ್ಶನ ಅಲ್ಲಿ ಪುರುಷ ಅಪ್ರಧಾನ ಅಂತ ಒಂದು. ಪುರುಷ ಅಂದರೆ ಭಗವಂತ, ಇಲ್ಲಿ ಗಂಡಸು ಅಂತ. ಇನ್ನು ಈಶ್ವರನನ್ನು ಒಪ್ಪುವ ಸಾಂಖ್ಯರು. ಈ ಪತಂಜಲಿಗಳು, ಇದನ್ನೆಲ್ಲ ನಾನು ಸ್ವಲ್ಪ ಥಿಯರಿಟಿಕಲ್ ಬ್ಯಾಕ್ಗ್ರೌಂಡ್ ಹೇಳ್ತೇನೆ, ಗೊತ್ತಿಲ್ಲ ಅನ್ನೋದಕ್ಕಲ್ಲ. ಮುಂದಿನ ವಿಷಯ ಹೇಳೋದಕ್ಕೆ ಇದು ಬೇಕು ಅನ್ನೋದು. ಗೊತ್ತಿರೋ ವಿಷಯನೇ ಇರ್ಬೋದು. ಪುರುಷ ವಿಶೇಷನನ್ನ ಅವರು ಪತಂಜಲಿಗಳು ಹೋಗ್ತಾರೆ. ಅದಕ್ಕೆ ಅವರು ಸ ಈಶ್ವರ, ಶೇಶ್ವರ ಸಾಂಖ್ಯರು ಹೋಗ್ತಾರೆ.
ಹಾಗಾಗಿ ಈಶ್ವರ ಪ್ರಣಿಧಾನ ಅಂತ ಹೇಳಿದರು. ಈಶ್ವರನಲ್ಲಿ ಶರಣಾಗತಿ, ಈಶ್ವರನಲ್ಲಿ ಶರಣಾಗತಿ ಭಕ್ತಿ ಎಲ್ಲರೂ ಒಪ್ಪದೆ, ಅದರಲ್ಲೇನು ವಿವಾದ ಇರಲ್ಲ. ಹಾಗಿರುವಾಗ ಮೋಕ್ಷ ಅನ್ನುವ ಕಲ್ಪನೆ ಏನು? ಸಂಸಾರದಿಂದ ಬಿಡುಗಡೆ ಸಾಕು ಅಂತ ಸನ್ಯಾಸ ತಗೊಂಡು, ಸನ್ಯಾಸ ತಗೊಂಡು ಇನ್ನೂ ದೊಡ್ಡ ಸಂಸಾರ ಸಿಗಲ್ಲ. ನಾನು ಸಂಸಾರ ಅಲ್ಲ, ಸನ್ಯಾಸಿಗಳ ಸಂಸಾರದಂಥ ಸಂಸಾರ ನಮ್ದೆಲ್ಲ ಚಿಕ್ಕದು. ಅದಲ್ಲ, ಈ ಸಂಸಾರ ಚಕ್ರದಿಂದ ಪಾರಾಗಬೇಕು ಅನ್ನೋದು. ಯಾಕೆ ಇದು ಸುಖ ದುಃಖ ಎರಡೂ ಇದೆ. ನಮಗೆ ಕೇವಲ ಸುಖ ಬೇಕು ಅನ್ನೋದು, ಸಂಸಾರದಲ್ಲಿ ಸುಖವನ್ನೇ ಹುಡುಕೋರು ನಾವು. ಹಾಗಾಗಿ ಈ ವಿಚಾರವನ್ನು ಸಾಧಿಸಲಿಕ್ಕೆ ಮೊದಲು ನಮಗೆ ನಮ್ಮ ದೇಹ ಮನಸ್ಸು ಗಟ್ಟಿಯಾಗಿರಬೇಕು, ಗುರಿ ಗೊತ್ತಿರಬೇಕು, ನಾವು ಯಾವ ಕಡೆ ಹೊರಟಿದ್ದೀವಿ ಅದು ಸ್ಪಷ್ಟತೆ ಇರಬೇಕು. ಆವಾಗ ಯೋಗದ ಬಾಗಿಲು ತೆರ್ಕೊಡುತ್ತೆ. ಅಲ್ಲಿವರೆಗೂ ನಾವು ಬಾಗಿಲದ ಹತ್ರ ಬಂದ ಹಾಗೆ. ಇಲ್ಲಿ ವೈಚಾರಿಕತೆ ಬೇಕಾಗುತ್ತೆ, ಪ್ರಮಾಣಗಳು ಬೇಕಾಗುತ್ತೆ. ಯಾಕೆ ಹೀಗೆ ಈ ವಿಚಾರ ಯಾರು ಹೇಳಿದರು, ಎಲ್ಲಿ ಹೇಳಿದರು, ಯಾಕೆ ಹೇಳಿದರು, ಅದು ಸರಿ ಇದೆಯಾ, ಇದು ವಿಚಾರ. ಇದು ವೇದಾಂತದ ಭಾಗ. ಪ್ರತ್ಯಾಹಾರದವರೆಗೆ ಒಂದು ರೀತಿಯ ಒಂದು ಸೆಟ್ ಸಾಧನೆ, ಅದರ ಮುಂದಿಂದು ಧಾರಣ, ಧ್ಯಾನ, ಸಮಾಧಿ, ಅದರಿಂದ ಮತ್ತೆ ಅಲ್ಲಿಗೆ ಸಮಾಧಿ ಮುಗಿಲಿಲ್ಲ. ಪತಂಜಲಿಗಳು ಅಲ್ಲಿ ಮುಗಿಸಿದ್ರು, ಅದು ಕೈವಲ್ಯ ಅಂತ ನಿಲ್ಲಿಸಿ, ಅಥವಾ ಕೈವಲ್ಯ ಸಾಧನೆ. ಆದರೆ ಕೈವಲ್ಯ ಸಾಧನೆ, ಮೋಕ್ಷ ಸಾಧನೆ ಅಲ್ಲಿಗಾಯಿತು ಅಂತ ಯಾವ ಮತಾಚಾರ್ಯರು ಹೇಳಲ್ಲ. ಅವರು ಇನ್ನೊಂದು ಹೆಜ್ಜೆ ಮುಂದೆ ಇದ್ದಾರೆ. ಏನು? ಹಾಗಾಗಿ ನಾವು ಯಾವ ವಿಚಾರವನ್ನು ನಮ್ಮ ಮನಸ್ಸಿನಲ್ಲಿ ದೃಢವಾಗಿ ಒಪ್ಪಿದ್ದೇವೆ, ನಂಬಿದ್ದೇವೆ, ಅದರ ಬಗ್ಗೆ ಚಿಂತನೆ ಮಾಡಿ. ಚಿಂತನೆ ಮಾಡಲಿಕ್ಕೇನು, ಯಾರು ಮಾಡ್ತಾರೆ? ಕೃಷ್ಣ ಹೇಳಿಬಿಟ್ಟಿದ್ದಾನೆ, ಮನುಷ್ಯಾಣ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ. ಸಾವಿರಾರು ಜನರಲ್ಲಿ ಒಬ್ಬ ಯಾರೋ ಏನೋ ಸಿದ್ಧಿ ಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವ. ನನ್ನ ತಿಳಿಯೋನು ಯಾರು? ಈ ಸಾವಿರಾರು ಪ್ರಯತ್ನ ಮಾಡುವಲ್ಲಿ ಯಾವನೋ ಒಬ್ಬನಂತೆ. ಅಂದರೆ ಭಗವಂತನ ಜ್ಞಾನ ಸುಲಭ ಅಲ್ಲ. ಸುಲಭ ಅಲ್ಲ ಅಂದರೆ ಬಿಡಕ್ಕಾಗಲ್ಲ. ಇದು ಮಾಡಲೇಬೇಕು. ಇದು ನಮ್ಮ ಅವಸ್ಥೆ. ಹಾಗಾಗಿ ಸಾಧಕರು ವಿರಳ. ಇಲ್ಲೆಲ್ಲ ಸಾಧಕರೇ ಸೇರಿದ್ದಾರೆ. ನಾನು ಇಲ್ಲಿ ವಿರಳ ಅಂತ ಹೇಳಾಗಿಲ್ಲ, ಹೊರಗಿಂದವನ್ನೆಲ್ಲದಕ್ಕಾಗಲ್ಲ ವಿರಳ ಅಂತ ಹೇಳ್ಬೋದು. ಹಾಗೆ ವಿರಳಾತಿ ವಿರಳರು ಭಗವತ್ತತ್ವವನ್ನು ಸರಿಯಾಗಿ ತಿಳಿಯುವುದು. ಇದು ಕೃಷ್ಣನ ಮಾತು. ಇದಕ್ಕೇನು ಬೇಕು? ಅವಿರತವಾಗಿ ಪ್ರಯತ್ನ ಬೇಕು. ಪ್ರಯತ್ನ ಇಲ್ಲದೆ ದೇವರು ಏನನ್ನೂ ಕೊಡಲ್ಲ. ನಮ್ಮ ಪ್ರಯತ್ನವನ್ನು ಅಪೇಕ್ಷಿಸಿಕೊಂಡೇ ನಮಗೆ ಫಲ ದೊರೆಯುವುದು. ನಮಗೆ ದಾರಿದೀಪ ಬೇಕು, ದಾರಿದೀಪ ಇದೆ, ಅದರ ಬೆಳಕಿನಲ್ಲಿ ನಡೆಯಬೇಕು. ಹೀಗಾಗಿ ಸಾಧಕನಿಗೆ ಒಂದು ಶ್ರದ್ಧೆ ಇದೆ. ಇನ್ನು 3 ನಿಮಿಷ ಅಲ್ಲಿ ಟೈಮ್ ಯಾರಾದರೂ ನೋಡ್ಕೊಳ್ತಿದ್ರು ಇದೆಯಾ? ಒಳ್ಳೆಯದು, ಬಹಳ ಸಂತೋಷ ನನಗೆ. ಅಲ್ಲ, ಇನ್ನು 3 ನಿಮಿಷ ಆಗ್ತದೆ. ಇನ್ನೊಂದು ಕಾರ್ಯಕ್ರಮದಲ್ಲಿ ನೀವು ನಿಲ್ಲಿಸಿ ಅಂತ ಹೇಳ್ಸ್ಕೊಂಡು ನಿಲ್ಲಿಸ್ಬೇಕಾಯ್ತು. ಯಾಕಂದ್ರೆ ನಾನು ಏನು ಮಾತಾಡ್ತೇನೆ ಅಂತ ಗೊತ್ತಿಲ್ಲ. ಇವತ್ತು ಅದಕ್ಕೆ ಹಿಡ್ಕೊಂಡ್ಬಂದ್ಬಿಟ್ಟು ಸಾಧಕನಿಗೆ ಶ್ರದ್ಧೆ, ಅವರ ಅಂದರೆ ಪರಿಸರ, ಯಾವ ಪರಿಸರದಿಂದ ಬೆಳೆದಿದ್ದಾರೆ ಬಂದಿದ್ದಾರೆ, ಅವರ ಅಧ್ಯಯನಗಳು, ಅವರ ಪೂರ್ವ ಸಂಸ್ಕಾರಗಳು, ಇವು ನಮ್ಮ ದಾರಿಯನ್ನು ನಿಶ್ಚಿತಗೊಳಿಸುತ್ತೆ. ಯದ್ಭಾವಂ ತದ್ಭವ. ಮನಸ್ಸು ಹೇಗಿದೆ ಹಾಗೆ ಫಲ. ಮನಸ್ಸಿನಲ್ಲಿ ಏನು ನೆನೀತೀವಿ ಆ ಫಲ ಸಿಗುತ್ತೆ. ನೆನೆಯದ ಫಲ ಅದು ಭಗವಂತ ಕೊಡಬೇಕಷ್ಟೆ. ಹಾಗಾಗಿ ನಾವು ನಡೆಯಲಿಕ್ಕೆ ಒಂದು ದಿಕ್ಕನ್ನು, ನಡಿಗೆಯ ವೇಗವನ್ನು, ಒಂದು ದಿಕ್ಕು ಬೇಕು. ಆ ದಿಕ್ಕಿನಲ್ಲಿ ನಡೆಯಲಿಕ್ಕೆ ಒಂದು ವೇಗ ಬೇಕು. ದಿಕ್ಕೇನೋ ಸಿಕ್ಕಿದೆ, ನಾವು ಇಲ್ಲೇ ಕೂತಿದ್ದೀವಿ. ಆಗ ಅದರ ಜೊತೆ ಅವಿಶ್ರಾಂತವಾಗಿ ನಡೆಯಬೇಕು. ಇದು ಸಾಧನೆಯ ಮಾತು. ಇದರಿಂದ ನಮಗೆ ಅಪೇಕ್ಷಿತವಾದ ಫಲ ಸಿಗುತ್ತೆ. ಹೀಗೆ
ಈ ಗ್ರಂಥಗಳು, ವೇದಗಳು, ಭಾಗವತ, ಭಗವದ್ಗೀತೆ, ಪುರಾಣ ಎಲ್ಲ ಉಪಾಸನೆಯನ್ನು ಹೇಳ್ತೀವಿ. ಭಗವಂತನ ಉಪಾಸನೆ. ಏನು ಉಪಾಸನೆ? ಉಪಾಸನೆಗೆ ಎರಡು ಭಾಗಗಳು. ಹರಿದಾಸರು ಅದನ್ನೇ ಹೇಳ್ತಾರೆ. ಹರಿದಾಸರ ಈ ಮೈತ್ರಿ ಸಂಘ, ಹರಿದಾಸರ ವಿಚಾರವೂ ಅದೇ, ಅಲ್ಲೇನು ವ್ಯತ್ಯಾಸ ಇಲ್ಲ. ಧಾರಣ ಅಂದರೆ ಮನಸ್ಸಿನಲ್ಲಿ ಭಗವಂತನ ರೂಪವನ್ನು ಧರಿಸುವುದು. ಬೇರೆ ಡೆಫಿನೇಷನ್ ಬೇರೆ ಕಡೆ ಇರಲಿ, ಇಲ್ಲಿ ಹೇಳಿದ್ದು, ಹರಿದಾಸರು ಹೇಳಿದ್ದು ಈ ವಿಚಾರ. ಧರಿಸುವುದು ಅಂದರೆ ನಮಗೂ ಬರುತ್ತವೆ ಬೇಕಾದಷ್ಟು ವಿಚಾರಗಳು, ಆದರೆ ಅವು ಚಲಿಸದಂತೆ ಧರಿಸಬೇಕು. ಅಲ್ಲಿಂದ ಅವು ಓಡಾಡಬೇಕು, ಭಗವಂತನ ರೂಪ ಮಾತ್ರ ಉಳಿಬೇಕು. ಧ್ಯಾನ, ಧಾರಣದ ನಂತರ ಧ್ಯಾನ. ಅಲ್ಲಿ ಏನು ಮಾಡೋದು? ಭಗವಂತನಿಗೆ ಒಂದು ರೂಪ ಇದೆ, ನಮ್ಮ ಮನಸ್ಸಿನಲ್ಲೇ ಇದೆ. ನಮ್ಮ ಮನಸ್ಸಿನಲ್ಲಿ ನಾವು ಧಾರಣೆ ಮಾಡಿಕೊಂಡ ರೂಪ, ಆ ಭಗವಂತ, ಅವನಿಗೆ ಗುಣಗಳಿವೆ, ಅವನು ಮಾಡಿದ ಅತ್ಯದ್ಭುತ ಕಾರ್ಯಗಳಿವೆ, ಅವುಗಳ ಚಿಂತನೆ, ಅದು ಧ್ಯಾನ. ನಾನು ಇದನ್ನು ಹೆಚ್ಚು ವಿಸ್ತಾರ ಮಾಡಲ್ಲ. ಧ್ಯಾನದ ಪರಿಕಲ್ಪನೆ ಬೇರೆ ಬೇರೆಯವರಿಗಿರಬಹುದು, ಬೇರೆ ಬೇರೆ ರೀತಿ ಇರಬಹುದು. ನನಗೆ ಅದರ ಬಗ್ಗೆ ಅಲ್ಲ, ನಾನು ಹೇಳಬೇಕಾದ ವಿಷಯ ಇದು. ಭಗವಂತನ ಗುಣ, ಭಗವಂತನ ರೂಪ, ಭಗವಂತನ ಕಾರ್ಯಗಳ ಚಿಂತನೆ ಹೇಳೋದು ಯಾರು? ಭಗವದ್ಗೀತೆ ಇದನ್ನು ಹೇಳುತ್ತೆ, ಭಾಗವತ ಇದನ್ನು ಹೇಳುತ್ತೆ. ನಮಗೆ ಅವು ಪ್ರಮಾಣ, ವೇದಗಳು ಇದನ್ನು ಹೇಳುತ್ತೆ. ಹೀಗಾಗಿ ಈ ಚಿಂತನೆ ಮಾಡಬೇಕು ಅಂದರೆ ಭಗವಂತನ ಮಹಾತ್ಮ ಜ್ಞಾನ ಬೇಕು. ಭಗವಂತ ನಮಗೆ ಒಬ್ಬ ಸ್ವಲ್ಪ ಎಕ್ಸ್ಟ್ರಾ ಪವರ್ಫುಲ್ಲು, ಇದರಿಂದ ಆಗಲ್ಲ ಕೆಲಸ. ಅವನ ಅನಂತ ಶಕ್ತಿಯ ಪರಿವೇ ನಮಗೆ ಬೇಕು. ಆ ಮಹಾತ್ಮ ಜ್ಞಾನ ಇದ್ದಾಗ ನಮಗೆ ಅವನಲ್ಲಿ ಭಕ್ತಿ ಬಂದಿತ್ತು, ಆವಾಗ ಏಕಾಗ್ರತೆ ಬಂದಿತ್ತು. ಈ ನಿರ್ಧಾರ ಬೇಕು. ಅದಕ್ಕೆ ಏನು ಬೇಕು? ಶಾಸ್ತ್ರದ ಶ್ರವಣ, ಗುರುಗಳ ಮುಖದಿಂದ ಶಾಸ್ತ್ರ ಶ್ರವಣ. ಅವ್ರು ಯಾರು ಗುರುಗಳನ್ನ ಕೊಡ್ತಾರೆ ಅವ್ರ ಮುಖ ಕೇಳಿ ಬಿಟ್ಟುಬಿಟ್ರೆ ಕೆಲಸ ಆಗಲಿಲ್ಲ. ಮನನ ಮಾಡಬೇಕು, ಸತತ ಅಧ್ಯಯನ ಮಾಡಬೇಕು, ಅಧ್ಯಾಪನ ಮಾಡಿಸ್ಬೇಕು. ಇದು ಇಷ್ಟು ಒಂದು ಉಪಾಸನೆಯ ಒಂದು ಭಾಗ. ಇದಕ್ಕೆ ಉಪಾಸನೆ. ಧ್ಯಾನ ಉಪಾಸನೆಯ ಎರಡು ಭಾಗಗಳು. ಇದು ಒಂದು ಭಾಗ. ಇದೇ ಇನ್ ಇಟ್ ಸೆಲ್ಫ್ ಕಂಪ್ಲೀಟ್, ಅಂದರೆ ಕಂಪ್ಲೀಟ್ ಅಂದರೆ ನಾಟ್ ಫುಲ್ಲಿ ಕಂಪ್ಲೀಟ್, ಇಟ್ಸ್ ಎ ಮೇಜರ್ ಪೋರ್ಷನ್ ಧ್ಯಾನ ಅನ್ನೋದೊಂದು. ಆದರೆ ಶಾಸ್ತ್ರಗಳು ಹೇಳೋದೇನು? ಧ್ಯಾನ ಮಾಡದೆ ಮೋಕ್ಷ ಇಲ್ಲ ಅಂತ. ಎಷ್ಟೇ ಶ್ರವಣ ಮಾಡಿ, ಏನೇ ಅಧ್ಯಯನ ಮಾಡಿ, ಸ್ವಲ್ಪ ಆದರೂ ಧ್ಯಾನ ಮಾಡಲೇಬೇಕು. ಹಾಗಾಗಿ ಧ್ಯಾನಕ್ಕೆ ತುಂಬ ಮಹತ್ವ. ಈ ಧ್ಯಾನದೇನೆ ಇನ್ನು 6 ತಿಂಗಳಿಗೆ, ಡಿಸೆಂಬರ್ 21, ಅದರ ವಿಚಾರ ಬೇರೆ. ಆ ಧ್ಯಾನ ಮಾಡುವಾಗ ನಮ್ಮ ಮನಸ್ಸೆಲ್ಲ ಭಗವಂತನಲ್ಲಿ ಇದ್ದರೆ ನಂತರ ನಾವು ಮತ್ತೆ ದಿನದ ಚಟುವಟಿಕೆಗೆ ಬರಬೇಕಾಗುತ್ತೆ. ನಮಗೆ ಒಂದು ಜೀವನ ಸಂಸಾರ ಎಲ್ಲ ಇದೆ. ಅಲ್ಲಿ ಮತ್ತೆ ಈ ಅಧ್ಯಯನ ಅಧ್ಯಾಪನಾದಿಗಳನ್ನು ಮಾಡ್ತಾ ಭಗವಂತನಲ್ಲೇ ಮನಸ್ಸಿಟ್ಟು ಕಾಲ ಕಳೆದು ಗುರಿ ಕಡೆನೇ ಗಮನ ಇರಬೇಕು. ಪೂರ್ಣ ಗಮನ ಧ್ಯಾನದಲ್ಲಿ ಬಂದರೆ ಭಗವಂತನಿಗಾಗಿ ಹಂಬಲಿಸ್ತಾ ಏಕಾಗ್ರತೆಯಿಂದ, ಆ ಏಕಾಗ್ರತೆಯ ಶೃಂಗವೇ ಸಮಾಧಿ. ಭಗವಂತನನ್ನು ಅಲ್ಲಿ ಕಂಡು ಅವನ ಅನುಗ್ರಹ ಪಡೆದು ಅವನ ಪ್ರಸಾದದಿಂದ ಮೋಕ್ಷವನ್ನು ಪಡೆಯಬೇಕು ಅನ್ನೋದು ಹರಿದಾಸರ ಪಂಥ, ಆಚಾರ್ಯರ ಪಂಥ. ಇದು ಸಂಬಂಧ. ಇದು ಸಾಧಕನಿಗೆ ಭಗವಂತನಿಗೆ ಇರುವ ಸಂಬಂಧ. ಈ ಸಂಬಂಧ ನಮಗೆ ಸಿಗಬೇಕು. ಸಂಬಂಧ ನಮಗೆ ಈಗಿದೆ. ಭಗವಂತ ಎಲ್ಲ ಕಡೆ ಇದ್ದಾನೆ, ಮತ್ತೆ ಇಲ್ಲಿದ್ದಾನಲ್ಲ, ಏನು ಸಂಬಂಧ? ನಮಗೆ ಇನ್ಯಾವ ಸಂಬಂಧ ಬೇಕು? ನಮ್ಮ ಒಳಗಿದ್ದಾನೆ, ಹೊರಗಿದ್ದಾನೆ, ನಮಗೆ ಇನ್ಯಾವ ಸಂಬಂಧನೂ ಬೇಕಿಲ್ಲ. ನಾವು ಸುಮ್ಮನೆ ಇದ್ದು ಬಿಡ್ಬೋದಾ? ನಾವು ಸುಮ್ಮನೆ ಇರೋಕ್ಕಾಗಲ್ಲ. ಈ ಸಂಬಂಧ ಅಲ್ಲ, ಸತತ ಸಂಬಂಧ ಇಲ್ಲ. ಈಗ ಯಾವುದೋ ಒಂದು ಕ್ಷಣದಲ್ಲಿ ನಮಗೆ ಆ ಭಗವಂತ ಇದ್ದಾನೆ, ಎಲ್ಲ ಅವನು ಮಾಡಿಸ್ತಾನೆ ಅಂತ ಹೇಳೋಕ್ಕೆ ಸರಿ. ಸತತ ಸಂಬಂಧ ಬರೋದು ಅದು ಯೋಗ, ಅದು ಯೋಗದ ಗುರಿ.
ಇದು ಯೋಗದ ಮಾರ್ಗ. ಹೀಗೆ ಅಂಥ ಒಂದು ಅಂತಾರಾಷ್ಟ್ರೀಯ ದಿನ ನನಗೆ ಈ ಅವಕಾಶ ಕೊಟ್ಟದ್ದು ಒಂದು ಯೋಗ. ನಿಮ್ಮಂಥ ಎಲ್ಲ ಸಜ್ಜನರ ನಡುವೆ ನನ್ನೊಂದು ವಿಚಾರಗಳನ್ನು ಹಂಚಿಕೊಳ್ಳೋದು ಯೋಗ ಅಂತ ಹಿರಿಯರು ಹೇಳ್ತಾ ಇದ್ದಾರೆ. ಹಾಗೆ ತುಂಬ ದೊಡ್ಡ ಆ ದಾರಿಯನ್ನು ನಾವು ನಡೆಯೋಣ. ಹರಿದಾಸರು ತೋರಿಸಿದ ದಾರಿ ಬಹಳ ಸುಲಭ. ಈ ಯೋಗದ ವಿಚಾರ ಹರಿದಾಸ ಸಾಹಿತ್ಯದಲ್ಲಿ ತುಂಬ ಇದೆ. ಮಹಿಪತಿದಾಸರು, ವಿಜಯದಾಸರು, ನೀವು ಯಾವ ದಾಸರು, ಪುರಂದರದಾಸರು, ಕನಕದಾಸರು, ಯೋಗ ಧ್ಯಾನಗಳ ಬಗ್ಗೆ ಹೇಳದ ದಾಸರೇ ಇಲ್ಲ ಅನ್ನೋಷ್ಟು ಪ್ರಸಿದ್ಧಿ ಅಲ್ಲಿ ಯೋಗದ ಪ್ರಸಿದ್ಧಿ ಹರಿದಾಸ ಸಾಹಿತ್ಯದಲ್ಲಿದೆ. ಹಾಗಾಗಿ ನನ್ನ ಪಿ.ಎಚ್. ಡಿ ಇದರಲ್ಲಿ ಹರಿದಾಸ ಸಾಹಿತ್ಯಕ್ಕಾಗಿ ಒಂದು ಭಾಗವೇ ಇದೆ. ಇದು ಅಂಥ ಭಕ್ತರು, ಅಂಥ ಜ್ಞಾನಿಗಳು ನಮ್ಮ ಮಾರ್ಗದರ್ಶನ ತೋರಿಸಿದ್ದಾರೆ. ಆ ರೀತಿಯಲ್ಲಿ ನಡೆದು ನಮ್ಮ ಜೀವನವನ್ನು ಆದಷ್ಟು ಸಾರ್ಥಕ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ನಿಮ್ಮೆಲ್ಲರಿಗೂ ಯೋಗ ಅನ್ನೋದು ಕೇವಲ ದೈಹಿಕ ಕಸರತ್ತು ಅಲ್ಲ, ಮಾನಸಿಕ ಸಾಮರ್ಥ್ಯಕ್ಕೂ ಕೂಡ ಇದು ಸಹಾಯ ಮಾಡುತ್ತದೆ ಅನ್ನೋದನ್ನು ಅತ್ಯಂತ ವಿರಳವಾಗಿ, ಅಂದರೆ ನಮಗೆ ಎಲ್ಲ ದೃಷ್ಟಿಕೋನದಲ್ಲೂ ಅದರ ಅರ್ಥವನ್ನು ಸರಳವಾಗಿ ತಿಳಿಸ್ಕೊಟ್ಟಂಥ ರಮತನವರಿಗೆ ಧನ್ಯವಾದಗಳು. ಈಗ ಮುಖ್ಯ ಅತಿಥಿಗಳು ನಮ್ಮನ್ನು ಕುರಿತು ಮಾತನಾಡಬೇಕು ಅಂತ ಕೇಳ್ಕೊಂಡು ಇಲ್ಲ ಇದೆ ನನಗೆ ಊರಿಗೆ ನನಗೆ ಬೇಕಾದ್ರೆ